ಇವತ್ತಿನ ಮಾನ್ಯ ಗೌರವಾನ್ವಿತ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಹೊಸದಾಗಿ ಏನು ಮುಖ್ಯಮಂತ್ರಿಗಳಾಗಿದ್ದಾರೆ ಅದಕ್ಕೆ ನಾವು ಗೌರವವನ್ನು ಸಲ್ಲಿಸ್ತೀವಿ. ಆದ್ರೆ ಇವತ್ತಿನ ಏನು ವಿದ್ಯುತ್ತನ್ನು ಖಾಸಗೀಕರಣವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ, ಟಾಟಾ ಪವರ್ ಕಂಪನಿಯನ್ನು ಟಾಟಾ ಕಂಪನಿಗೆ ಅವರ ಆದೇಶವನ್ನು ಹೊರಡಿಸಿ ಅವ್ರಿಗೇನು ಹಸ್ತಾಂತರವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ರೈತ ವಿರೋಧಿ ಕಾನೂನು. ಖಾಸಗೀಕರಣ ಮಾಡಿರಪ್ಪ ಅಂತಂದ್ರೆ ರೈತರಿಗೆಲ್ಲ ಬಹಳಷ್ಟು ಒಂದು ಅನಾನುಕೂಲ ಆಗುವಂತ ಸಂಗತಿ. ಯಾಕಂತಂದ್ರೆ ಇಲ್ಲಿವರೆಗೆ ಏನು ಆಲ್ರೆಡಿ ಈಗ 200 ಯೂನಿಟ್ ಫ್ರೀಯನ್ನ ಕೊಡ್ತೀವಂತ ಹೇಳಿ ಆಲ್ರೆಡಿ ಈಗ ಏನು ಅಕ್ರಮ ಸಕ್ರಮ ಕಾಯ್ದೆಯನ್ನ ಹೊರತುಪಡಿಸಿ ಈಗ ರೈತರು 2 ಲಕ್ಷ ರೂಪಾಯಿ ಕೊಟ್ಟು TC ಖರೀದಿ ಮಾಡುವಂತದ್ದಾಗಿದೆ. ಇವತ್ತಿನ ಈ ಒಂದು ಗೌರ್ಮೆಂಟ್ನ ಆಡಳಿತದೊಳಗೆ ಈ ರೀತಿ ಆಗ್ತಾ ಇದೆ. ಮತ್ತೆ ಇದರ ಖಾಸಗೀಕರಣವನ್ನ ಮಾಡಿರಪ್ಪ ಅಂತ ರೈತರ ಪೂರ್ತಿ ದಿಕ್ಕು ಆಗುವಂತ ಪರಿಸ್ಥಿತಿ ಆಗ್ತೈತಿ. ಅದಕ್ಕೆ ನಾವು ಮಾನ್ಯ ಏನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಯಾವುದೇ ಕಾರಣಕ್ಕೂ ತಾವು ರೈತರ ಪರವಾಗಿ ನಿಂತು ಈ ಕಾಯ್ದೆಯನ್ನ ಪಾಸ್ ಮಾಡಬಾರ್ದು. ಇಲ್ಲಿಗೆ ತಡೆ ಹಿಡಿದು ಏನು ಮೊದಲು ಇದ್ದಿರ್ತಕ್ಕಂಥ ಏನು ಕಾಯ್ದೆ ಐತಲ್ಲ ಅದೇ ರೀತಿ ಒಳಗೆ ಲಾಗು ಮಾಡಿಕೆಸಿಂದ ರೈತರ ಪರವಾಗಿ ತಾವೆಲ್ಲ ನಿಲ್ಬೇಕಂತ ಹೇಳಿ ಈ ಒಂದು ಮಾಧ್ಯಮದ ಮುಖಾಂತರ ನಾವು ಒತ್ತಾಯವನ್ನ ಮಾಡ್ತೀವಿ. ಈಗ ಆಲ್ರೆಡಿ ಮಾನ್ಯ ಮೇಡಮ್ ಅವ್ರ ಮುಖಾಂತರ ನಾವು ತಾಲೂಕಾ ಉಪವಿಭಾಗಾಧಿಕಾರಿಗಳು, ದಂಡಾಧಿಕಾರಿಗಳು ಇವರ ಮುಖಾಂತರ ತಮಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ. ಇಲ್ಲಿಂದ ಮುಂದೆ ಯಾವುದೇ ಕಾರಣಕ್ಕೂ ಈ ಖಾಸಗೀಕರಣ ಆಗಬಾರ್ದು.